ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹಿರಿಯ ಶಾಸಕರು ಪ್ರತ್ಯೇಕ ಸಭೆ ನಡೆಸಿದ್ದು ಸಚಿವ ಸಂಪುಟ ಪುನರಚನೆಗೆ ಒತ್ತಡವನ್ನ ಹೇರುವುದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ದಂಡಯಾತ್ರೆಗೆ ಫುಲ್ ಸಿದ್ಧತೆಯನ್ನ ನಡೆಸಿದ್ದು ಸಚಿವ ಸ್ಥಾನಕ್ಕಾಗಿ ಒತ್ತಡವನ್ನ ಹೇರುವುದಕ್ಕೆ ರಣತಂತ್ರವನ್ನ ಹೆಣೆತಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಚ್ 26 ರಾತ್ರಿನೇ ಇವರೆಲ್ಲ ಬೆಂಗಳೂರಿಂದ ದೆಹಲಿಗೆ ಹೋಗುವುದಕ್ಕೆ ಫುಲ್ ರೆಡಿಯಾಗಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿನ ಇತರ ನಾಯಕರೆಲ್ಲ ಮಾತನಾಡಿದ್ದಾರೆ. ಒಬ್ಬೊಬ್ಬರ ಮಾತುಗಳು ಏನೇನಿದೆ, ಅವರ ಅಭಿಪ್ರಾಯಗಳು ನೋಡ್ಬರೋಣ. ಚೆನ್ನಾಗಿ ಕೆಲಸ ಮಾಡ್ತಾ ಅಂತೇನಿಲ್ಲ, ಅರ್ಧಕ್ಕರ್ಧ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಒಳ್ಳೆ ಕೆಲಸ, ಒಳ್ಳೆ ಹೆಸರು ತರಕ್ಕೆ ಅವರು ಪ್ರಯತ್ನ ನಡೆಸಿದ್ದಾರೆ. ಇನ್ನು ಕೆಲವು ಮಂತ್ರಿಗಳು ಯಾರ ಕೈಗೂ ಸಿಗಲ್ಲ, MLA ಕೈಗೆ. ಅದರಿಂದ ನಮ್ದೇನೋ ಇದಂದ್ರೆ ಹೈಕಮಾಂಡ್ ಅವ್ರು ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಅದೇ ಮುಚ್ಚುಮರ ಇಲ್ಲ. 2.5 ವರ್ಷ ಆದಮೇಲೆ ರೀಶಫಲ್ ಮಾಡಿ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಆದ್ದರಿಂದ ನಮಗೆಲ್ಲ 2.5 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ. ನಮಗೆಲ್ಲ ಸುಮಾರು ನಾವು 34 ಜನ ಇದ್ದೀವಿ, 3 ಟರ್ಮಿಂದ ಮೇಲೆ ಹೋದವರು, 3, 4, 5, 6 ಅಲ್ಲ, ಸುಮಾರು 34 ಜನ ಇದ್ದೀವಿ. 34 ಜನ ಮಿನಿಮಮ್ 22 ಜನಕ್ಕೆ ನಾವು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ನಾವು ಡೆಲ್ಲಿಗೆ ಹೋಗಲೇಬೇಕು ಇವತ್ತು ನಾಳೆ ಅಂದ್ಕೊಂಡಿದ್ವಿ. ಅದೇ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಬಿಟ್ಬಿಟ್ಟು ಹೋದರೆ ಹೈಕಮಾಂಡ್ ಅವರು ತಪ್ಪು ತಿಳ್ಕೊತಾರೆ. ಅದ್ರ ಬೇಡ, 26ನೇ ತಾರೀಕು ಅಧಿವೇಶನ ಮಧ್ಯಾಹ್ನ ಮುಗಿತದೆ. 26ನೇ ತಾರೀಕು ಸಾಯಂಕಾಲ 25 30 ಜನ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ನಮ್ಮ ನಿವೇದನ ಹೇಳ್ತೀವಿ. ಇದರಲ್ಲಿ ಆ ದೃಷ್ಟಿಯಲ್ಲಿ ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರು ಮೀಟಿಂಗ್ ಮಾಡ್ಕೊಳ್ಳೋದು ಅಥವಾ ಅವರು ಕೇಳ್ಕೊಳ್ಳೋದು, ಹೈಕಮಾಂಡ್ ಅವ್ರನ್ನ ಕೇಳೋದು, ಅದೆಲ್ಲ ನಡೀತಾ ಇರುತ್ತೆ. ಇದೆಲ್ಲ ಒಂದು ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಒಂದೊಂದು ಪ್ರಕ್ರಿಯೆ ನಡೀತಾ ಇರುತ್ತೆ. 25ಕ್ಕೂ ಹೆಚ್ಚು ಶಾಸಕರು ಏನಿದೆ, ಎಲ್ಲ ಮಂತ್ರಿ ಆಗಬೇಕು ಅಂತ ಆಸೆ ಇದೆ. ನಾನು ಫಸ್ಟ್ ಟೈಮ್ ನಾನು ಬೋಲ್ಡ್ ಆಗ್ತಿದ್ದೀನಿ, ನಾನು ಸೀನಿಯರ್ ಸಿಟಿಜನ್ ಆಸೆ ಇದೆ. ಸರಿ, ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ದೀವಿ. ನಾವು ಚರ್ಚೆ ಸುಮಾರು 27 ಜನ 22 ಜನ ಇದ್ದೀವಿ. ಎಲ್ಲರೂ ಸೇರಿ ಒಂದೇ ಚರ್ಚೆ, ನಾವು ಬೇರೆ ಏನು ಕೇಳಲಿಲ್ಲ. ನಮಗೂ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು. ಯಾಕಂದರೆ ಇಷ್ಟು ಜನ ಮಾಡಿದ್ದೀರಿ, ಮತ್ತೊಂದು ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ. ಸೀನಿಯರ್ ಇರುವಂಥ ಒಂದು 7-8 ಜನ ಇರಲಿ, ಬಾಕಿಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಿನ್ನೆ ಕೂತು ಚರ್ಚೆ ಮಾಡಿದ್ವಿ. ಬೋರಿಂಗು ಏನು ಕ್ಲಬ್ಬಲ್ಲಿ ಸೇರಿಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ರೀಶಫಲ್ ಆಗ್ಬೇಕಂತ ಹೇಳಿದ್ದೀವಿ ನಾವು. ಅಲ್ಲ, ಎಷ್ಟು ಜನ ಅಂತ ಬಂದಂಥವ್ರು ಎಲ್ಲರೂ ನಾವು ಮಂತ್ರಿ ಆಕಾಂಕ್ಷಿ ಅಂತ ಹೇಳಿಲ್ಲ. ಅಬ್ಬಬ್ಬಾ, ಏನ್ ತರಾತುರಿಯಲ್ಲಿದ್ದಾರೆ. ಅಧಿವೇಶನ ಮುಗಿದು ರಾತ್ರಿನೇ ಫ್ಲೈಟ್ ಹತ್ತೋಕೆ ರೆಡಿ ಆಗಿದ್ದಾರೆ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಏನೋ ರಣತಂತ್ರ ಆದಂಗೆ ಕಾಣಿಸ್ತಿದೆ. ಈಗ ಇವರು ಬೇಳೂರವರು ಮತ್ತೆ ಈ ಅಶೋಕ್ ಪಟ್ಟಣ್ ಹೇಳುವಂತ ಲೆಕ್ಕಕ್ಕೆ ಹೋದ್ರೆ ಇನ್ನೊಂದು ಆಯಾಮ ತಗೊಂಬರೋಣ. ಇವರಲ್ಲಿ ಈಗ ಮಂತ್ರಿಮಂಡಲದಲ್ಲಿರುವಂಥ ಒಂದು 6-7 ಜನ 8 ಜನ ಹಿರಿಯ ಸಚಿವರನ್ನು ಬಿಟ್ಟರೆ ಮಿಕ್ಕಿದ್ದು ಯೋಗ್ಯರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು. ಕೆಲವರು ಕೈಗೆ ಸಿಗಲ್ಲ, ಅವರು ಶಾಸಕರ ಕೈಗೆ ಸಿಗಲ್ಲ, ಅವರು ಅಯೋಗ್ಯರ ಅನ್ನೋ ಲೆವೆಲಿಗೆ ಮಾತಾಡೋದು. ಆ ಸ್ಥಾನಕ್ಕೆ ಯೋಗ್ಯರಲ್ಲ, ಮಂತ್ರಿ ಸ್ಥಾನಕ್ಕೆ. ಆ ಸ್ಥಾನವನ್ನು ಬದಲಿಯಾಗಿ ನಮಗೆ ಕೊಡಿ ಅನ್ನುವಂಥ ನಿಟ್ಟಲ್ಲಿ 34 ಜನ ಏನೋ ಇದ್ದಾರೆ, 25 ಜನ ಏನೋ 25 ಎಷ್ಟು ಜನ ಹೊರಡ್ತಾರಂತೆ ಡೆಲ್ಲಿಗೆ. ಸಹಜವಾಗಿ ಅವರು ಬೇಳೂರು ಗೋಪಾಲಕೃಷ್ಣ ಅವರು, ಹ್ಯಾರಿಸ್ ಅವರು, ಲಕ್ಷ್ಮಣ ಸವದಿ, ಬಾಲಕೃಷ್ಣ, ಸುಬ್ಬಾರೆಡ್ಡಿ, ಅಶೋಕ್ ಪಟ್ಟಣ್ಣು, ಒಂದಷ್ಟು ಜನ ಒಂದು 4-6 ಬಾರಿ ಗೆದ್ದವರು ಎಲ್ಲ ಒಂದು ಸೇರಿ ನಮಗೊಂದು ಅವಕಾಶ ಕೊಡಿ ಅಂತ ಇವ್ರು ಹೋಗೋದು. ಯಾಕಂದ್ರೆ ಹೊಸಬರು 31 ಜನ, ನಾವು ಮೊದಲ ಬಾರಿ ಶಾಸಕರಾದವರಲ್ಲೇ ಒಂದು 5 ಜನ ಆಯ್ಕೆ ಮಾಡಿ ಅಂತ ಇದ್ದಾರೆ. ನಾವು ಒಂದು 30-35 ಜನ ಇದ್ದೀವಿ, ನಾವು ಸೇರ್ಕೋತೀವಿ. ಯಾಕಂದ್ರೆ ಎಲ್ಲರೂ ಅವಕಾಶವಾದಿಗಳೇ, ಸಿಕ್ಕರು ನನಗೊಂದು ಅವಕಾಶ ಸಿಗಲಿ ಅನ್ನುವಂಥ ನಿಟ್ಟಲ್ಲಿ. ಆಮೇಲೆ ಈಗ ಹೊಸ CM ಆದರೆ ಸಂಪುಟ ಪುನರ್ರಚನೆಗೆ ನೀವೇನು ಈ ಪವರ್ ಶೇರಿಂಗ್ ವಿಚಾರದಲ್ಲಿ ನಡೆದಿತ್ತು ಅದೇ ರೀತಿ ಇವರಿಗೂ ಮಾತು ಕೊಟ್ಟಂಗಿದೆ. ಅವರೇ ಹೇಳ್ತಿರೋ ಪ್ರಕಾರ ಪವರ್ ಶೇರಿಂಗ್ ವಿಚಾರದಲ್ಲಿ ಏನಾಗಿತ್ತು, ಇವ್ರು ಹೇಳ್ತಿರೋ ಪ್ರಕಾರ ನೀವೇ ಹೇಳಿದ್ರಿ 2-2.5 ವರ್ಷ ಆದ್ಮೇಲೆ ಮತ್ತೆ ಬದಲಿ ಸಂಪುಟ ಪುನರ್ರಚನೆ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ರೆ, ಹೇಳದೆ ಇವ್ರು ಸುಖ ಸುಮ್ಮನೆ ಹೇಳೋದಕ್ಕಂತೂ ಕಾಂಗ್ರೆಸ್ ಇವರಿಗೆ ಆಗೋದಿಲ್ಲ. ಆ ಮಟ್ಟಕ್ಕೆ ಹೇಳೋದಿಲ್ಲ. ಇವರು ಹೈಕಮಾಂಡ್ನ ಅಷ್ಟು ನೆಚ್ಕೊಂಡು ಕೂತಿರುವಂತವ್ರು ಸುಖ ಸುಮ್ಮನೆ ಬಂದು ಮೈಕ್ ಮುಂದೆ ಹೇಳೋದಕ್ಕೆ ಆಗೋದಿಲ್ಲ. ಲೋಗೋ ಮುಂದೆ ಹೇಳಿದಕ್ಕೆ ರೀಶಫಲ್ ಒಂದು ಕಿವಿಗೆ ಬಿದ್ದಿರಬೇಕು. ಅವ್ರ ಮುಂದೆನೆ ಆಗಾಗ್ಲೇ ಸರ್ಕಾರದ ಒಂದು ರಚನೆ ಸಂದರ್ಭದಲ್ಲೇನೆ ಈ ರೀತಿ 2.5 ವರ್ಷದ ನಂತರ ಮತ್ತೊಂದಷ್ಟು ಜನಕ್ಕೆ ಪುನರ್ರಚನೆ ಸಂದರ್ಭದಲ್ಲಿ ಅವಕಾಶ ಕೊಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿರ್ತಾರೆ. ಏನೀಗ DK ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತಾಡ್ತಾರೆ, ಪವರ್ ಶೇರಿಂಗ್ ಏನು ನನ್ನ ಒಬ್ಬನ ಮುಂದೆ ಆಗಿದ್ದಲ್ಲ, ಎಲ್ಲರೂ ಇದ್ರು ಅನ್ನುವಂಥ ಮಾತು ಹೆಂಗೆ ಹೇಳಿದ್ರು. ಅಶೋಕ್ ಪಟ್ಟಣ್ ಮಾತಾಡೋದ್ರೂ ಅದೇ ಇತ್ತು. ಅಂದ್ರೆ ಅವಾಗಲೇ ಹೇಳಿದ್ರಿ 2.5 ವರ್ಷ ಆದಮೇಲೆ ಪುನರ್ರಚನೆ ಮಾಡಬೇಕಾದ್ರೆ ಎಲ್ರಿಗೂ ಒಂದು ಅವಕಾಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಕೊಡಿ ಸ್ವಾಮಿ, 2.5 ವರ್ಷ ಮುಗೀತು, 3 ವರ್ಷ ಆಗ್ತಾ ಬಂತು. ಈಗ ಕಾಲ ಕೂಡಿ ಬಂದಿದೆ.
ಅವ್ರು ಹೇಳ್ತಾರೋ ಬಿಡ್ತಾರೋ ಹೊಸ ಸಿ ಎಮ್ ಏನೋ ಮಾಡ್ತಿದ್ರಿ ಅಂತ ಟೈಮಲ್ಲಿ ಪುನರ್ರಚನೆ ಮಾಡಿಕೊಡಿ, ನಮಗೊಂದು ಅವಕಾಶ ಆಗಲಿ. ಆಗುತ್ತೆ. ಹೊಸಬರೆಲ್ಲ ಬಂದು ಎದ್ದು ನಿಂತ್ಕೊಂಡಿದ್ದಾರೆ, ನಾವು 4-5 ಬಾರಿ ಬಂದು ಎದ್ದಿದ್ದೀವಿ, ಗೆದ್ದಿದ್ದೀವಿ, ಕ್ಷೇತ್ರದ ಜನ ಕೇಳ್ತಾ ಇದ್ದಾರೆ ಅನ್ನೋ ನಿಟ್ಟಲ್ಲಿ ಬಂದ್ಕೊಂಡು ಕೂತ್ಕೊಂಡು ಒಂದು ಆಕಾಂಕ್ಷೆಯನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಅಲ್ಲ, ಇಲ್ಲಿ ಕೆಲವರೆಲ್ಲ ಸಚಿವ ಸ್ಥಾನಕ್ಕೆ ಅರ್ಹರೇ ಇದ್ದಾರೆ. ಬೇಲೂರು ಗೋಪಾಲಕೃಷ್ಣ ಅಂತವರು, ಹ್ಯಾರಿಸ್ ಅಂತವರಿಗೆಲ್ಲ ಆ ಒಂದು ಸಮುದಾಯಕ್ಕೆ ಇದು ಮಾಡಿ ಕೊಟ್ರು ಶಾಸಕ ಇದರಲ್ಲಿ ಸಚಿವ ಸ್ಥಾನ ಸಿಗುವಂಥ ಅರ್ಹರೇ ಬಂದು ಮಾತಾಡಿರುವಂಥದ್ದು. ಹಾಗಾಗಿ ಅದೇನು ಇವ್ರದ್ದೇನು ಪ್ರಯತ್ನ ವಿಫಲ ಆಗಲಿಕ್ಕಿಲ್ಲ. 35 ಜನರಲ್ಲಿ ಒಂದು 10-12 ಜನ ಇವರಿಗೆ ಯೋಗ್ಯರೇ. ಇವರಿಗೆ ಕೆಲವ್ರನ್ನೆಲ್ಲ ಈಗ ಮಧು ಬಂಗಾರಪ್ಪ ಅಂತವ್ರನ್ನೆಲ್ಲ ಹಿನ್ನೆಲೆಗೆ ಸರಿಸಿ ಇಂಥವ್ರನ್ನ ಪ್ರಯತ್ನ ಪಟ್ಟು ಮಾಡಿಸ್ತಾರೆ ಅಂತ ಒಂದು ಲೆಕ್ಕ. ಯಾಕಂದ್ರೆ ಯಾರ ಮೇಲೆ ತೂಗುಗತಿ ಇದೆಯೋ, ಹೌದು, ಅಬಕಾರಿ ಸಚಿವರು, ಇವರು ಮಧು ಬಂಗಾರಪ್ಪ ಇಂಥವ್ರನ್ನೆಲ್ಲ ಏನು ತೂಗುಗತಿ ಅಂತ ಇರುವಂಥವ್ರನ್ನೆಲ್ಲ ಬದಿಗೆ ಸರಿಸಿ ಈ ಹೊಸ ತಂಡವನ್ನು ಒಳಗಡೆ ಎಳ್ಕೊಂಡು, ಅಲ್ಲಿ ಹೊಸಬರನ್ನು ಏನೊಂದು 5 ಕೇಳಿದಾಗ ಒಂದು 2 ಏನೋ ಒಳಗಡೆ ಎಳ್ಕೊಂಡು ಹೊಸ ಒಂದು ಸಚಿವ ಸಂಪುಟವನ್ನು ರಚನೆ ಮಾಡುವುದಕ್ಕೆ ಅವಕಾಶ ಇದೆ ಕಾಂಗ್ರೆಸ್ಸಲ್ಲಿ. ಯಾಕಂದರೆ ಇರುವ ಸಂದರ್ಭದಲ್ಲಿ ಈ ಶಾಸಕರನ್ನು ಉಳಿಸ್ಕೊಳ್ಳೋ ಅನಿವಾರ್ಯತೆ ಹೌದು ಇರುವಂಥವ್ರನ್ನ. ಯಾಕಂದ್ರೆ ಗೆಲ್ಲೋ ಕುದುರೆಗಳೇ ಅಲ್ಲ, ಇವ್ರನ್ನ ಬಿಟ್ಕೊಟ್ಬಿಟ್ರೆ ಆಪರೇಷನ್ ಕಮಲ ಕಾಯ್ತಾ ಇದೆ. ಹೌದು, ಕಾರ್ದು ಕೂರಿಸ್ಕೊಂಡು ರಕ್ತಗಂಬಳಿ ಹಾಸ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತಾರೆ, ಅದು ಅಧಿಕಾರ ಬಂದಾಗ ಅದನ್ನ ಹಾಗೆ ಸರಿಸ್ಬಿಡೋದು. SM ಕೃಷ್ಣ ಅಂತವ್ರನ್ನೇ ಸರಿಸಿದ್ದಾರೆ, ಇವ್ರು ಇದು ಹಾಗೆ ಬದಿಗೆ ಹರಿಸ್ಬಿಡ್ತಾರೆ. ಆದರೆ ಮೊದಲಿಗೆ ಆಸೆ ಆಮಿಷ ಒಡ್ಡೋದಕ್ಕೆ ಕಮಲಕ್ಕಿಂತ ಬೇರೆ ಪಕ್ಷ ಬೇಕಾಗಿಲ್ಲ. ಕಮಲ ಅದನ್ನು ಮಾಡುತ್ತೆ. ಕಮಲ ಎಲ್ಲ ಶುರು ಮಾಡಿದ್ದೆ ಕಮಲ ಅಲ್ವಾ, ಆಪರೇಷನ್ ಕಮಲ. ಸೊ ಹಾಗಾಗಿ ಅವರು ಕಾದ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಅವರಿಗೆ ಅದರ ಅನುಭವ ಇದೆ. ಹೌದು, ಈ ಎಲ್ಲೋ ಒಡಿಸದವ್ರನ್ನೆಲ್ಲ ತಗೊಂಡು ಇಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ಆ ಭೀತಿ ಇವ್ರಿಗೂ ಇರಲ್ವಾ, ಸಹಜವಾಗೇ ಇದೆ. ಅದರಲ್ಲೂ ಈ ಟ್ರಬಲ್ ಶೂಟರ್ ಪಟ್ಟಕ್ಕೆ ಏನಾದ್ರು ಏರೋ ಸಂದರ್ಭ ಬಂತು ಅಂತಂದ್ರೆ ಇದನ್ನೆಲ್ಲ ಅವ್ರು ಮುಂದಾಲೋಚನೆ ಮಾಡೇ ಇಟ್ಟಿರ್ತಾರೆ. ಹೌದು, ಇದೆಲ್ಲ ಮಾಡೇ ಇಟ್ಟಿರಲೇಬೇಕು. ಹಾಗಾಗಿ ಈ ಪಟ್ಟಿ ನೋಡ್ತಾ ಹೋದ್ರೆ ಇವರ ಆಸೆ ಆಕಾಂಕ್ಷೆಗಳೇನು ದೊಡ್ಡ ತಪ್ಪೇನಲ್ಲ. ಅವ್ರಿಗೂ ಕೊಡ್ತಾ ಇದ್ದೀರಿ, ನಮಗೂ ಒಂದು ಅವಕಾಶ ಕೊಡಿ, 3-4 ಬಾರಿ ಗೆದ್ದಿದ್ದೀವಿ ಅಂತ ಹೇಳ್ತೇವೆ. ಹೌದು, ಆಗಲಿ ನೋಡೋಣ. ಇಲ್ಲೂ ಅರ್ಹರು ಇದ್ದಾರೆ, ಆದರೆ ಆಗಲಿ ಸಚಿವ ಸಂಪುಟದಲ್ಲಿ ಒಂದು ಹೊಸ ಗಾಳಿ ಎದ್ದು ಕೂತ್ಬಿಡ್ಲಿ. ಎಸ್.